ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಬಲ್ಕಿಂಗ್ ಕ್ಲಬ್ ಸೀರೀಸ್ನ 57ನೇ ದಿನ. ಈ 57 ಅಂತ ಹೇಳೋದಕ್ಕೂ ನಾನು ಮರ್ತೋಗಿದ್ದೆ. ನಾನು ಇವತ್ತು ಯಾವ ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಮರ್ತೇ ಹೋಗಿದ್ದೆ. ಯಾಕಂದ್ರೆ ನಿನ್ನೆ ನಾನು ಎಕ್ಸಸೈಸ್ ಮಾಡಿರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದೆ ಅಂತ ಚೂರು ಪ್ರಾಬ್ಲಮ್ ಆಗಿತ್ತು. ನಿನ್ನೆ ಎಕ್ಸಸೈಸ್ ಮಾಡಿರಲಿಲ್ಲ, ನಾನು ಯಾವ ವಿಡಿಯೋನು ಅಪ್ಲೋಡ್ ಮಾಡಿಲ್ಲ ನಿನ್ನೆ, ಅದರಿಂದ ಚೂರು ಪ್ರಾಬ್ಲಮ್ ಆಗೋಯ್ತು. ಅದಕ್ಕೆ ಅಂತ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಲಾಸ್ಟ್ ವಿಡಿಯೋ ಯಾವುದು ಅಂತ ನೋಡಿ 57ನೇ ದಿನ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು 44ನೇದೋ 43ನೇ ದಿನದಲ್ಲೋ ಏನು ಹೇಳಿದ್ದೆ, ಕರೆಕ್ಟಾಗಿ January 1st ನಾನು 3 ಎಕ್ಸೈಟಿಂಗ್ ಪಾಯಿಂಟ್ಸ್ ಹೇಳ್ತೀನಿ ಅಂತ. ಅದರಲ್ಲಿ ಒಂದು ಬಂದ್ಬಿಟ್ಟು ನಾನು ಇನ್ಮೇಲಿಂದ ಶಾರ್ಟ್ಸ್ ಅಲ್ಲ ಫುಲ್ ವೀಡಿಯೋಸ್ ಹಾಕ್ತೀನಿ. ಇದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 8 minutes 9 minutes ವೀಡಿಯೋ ಹಾಕ್ಬೋದು, ಇಲ್ಲ 6-5 minutes ವೀಡಿಯೋಸ್ ಮಾತ್ರ ಹಾಕ್ತೀನಿ, ಜಾಸ್ತಿ ಬೋರ್ ಬೇಡ ಅಂತ. ಅದಾದ್ಮೇಲೆ ನಿಮ್ಗೆ ಏನಾದರೂ ಮುಂದೆ ವೀಡಿಯೋಸ್ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತಂದರೆ ಕಮೆಂಟ್ ಮಾಡಿದ್ರೆ ನಾನು 12 minutesಗೂ ಸ್ಟಾರ್ಟ್ ಮಾಡ್ಕೊಳ್ತೀನಿ ನನ್ನ ವೀಡಿಯೋಸ್ನ. ಇನ್ನು ಮಿಕ್ಕಿದ 2 ಪಾಯಿಂಟ್ ನಾನು ಮುಂದೆ ವೀಡಿಯೋ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ನಾನು ಪ್ರೀ ವರ್ಕೌಟ್ ಮೀಲ್ ಅಂದರೆ ಬ್ಲ್ಯಾಕ್ ಕಾಫಿ ಮತ್ತು ಕಾರ್ಬ್ಸ್ ಲೋಡಿಂಗು, ರೈಸು, ಎಗ್ಗು ತಿಂದಾದ್ಮೇಲೆ ನಿಮಗೆ ನಾನು ಮುಂದಿನ ಪಾಯಿಂಟ್ ಹೇಳಿ ಸಿಗ್ತೀನಿ. ಇನ್ಮೇಲಿಂದ ನಾನು ವರ್ಕೌಟ್ನ ಮನೇಲಲ್ಲ, ಇದಕ್ಕೆ ಮತ್ತೆ ಇದಕ್ಕೆ ಬಾಯ್ ಬಾಯ್ ಹೇಳ್ತಾ ಜಿಮ್ಮಲ್ಲಿ. ಸೊ 2ನೇ ಪಾಯಿಂಟ್ ಬಂದ್ಬಿಟ್ಟು ನಾವು ಇವತ್ತಿಂದ PPL ಸ್ಟಾರ್ಟ್ ಮಾಡ್ತಾ ಇದೀವಿ. PPL ಅಂದರೆ ಪುಷ್ ಪುಲ್ ಲೆಗ್ಸ್ ಅಂತ. ಸೊ ಇಂದ ನಾನು ಏನಾದರೂ ಇವತ್ತು ನಾನು ಟ್ರೈ ಮಾಡ್ತಿರೋದು ಪುಷು, ಅದರಲ್ಲಿ ಚೆಸ್ಟು, ಶೋಲ್ಡರು, ಟ್ರೈಸೆಪ್ ಅನ್ನೋದು ಬರುತ್ತೆ. ಸೊ ಇವತ್ತು ನಾನು ಪುಷು, ನಾಳೆ ಪುಲ್ಲು, ಆಮೇಲೆ ಲೆಗ್ ಮಾಡಿದೆ ಅಂದರೆ ಪುಷ್ ಅನ್ನೋದು ಒಂದು ಎಕ್ಸ್ಟ್ರಾ ಬರುತ್ತೆ. ಸೊ ಈ ವಾರ ಚೂರು ಗಿಜಿ ಆಗ್ಬೋದು, ಅದರಿಂದ ಅದು ಸ್ವಲ್ಪ ಮೇಂಟೈನ್ ಆದಮೇಲೆ ನೆಕ್ಸ್ಟ್ ವೀಕಿಂದ ಅಡ್ಜಸ್ಟ್ ಆಗೋಯ್ತೀವಿ. PPL ಆಗ್ತಾ ಇರುತ್ತೆ. ಪುಷ್ ಪುಲ್ ಲೆಗ್ಸ್ ಅಂತ 6 days ಟ್ರೈನ್ ಆಗುತ್ತೆ. ಮತ್ತು ಇನ್ನೊಂದು ಪ್ಲ್ಯಾನ್ ಏನಿದೆ ಅಂದರೆ ನಾಳೆಯಿಂದ ಬೆಳಗ್ಗೆ ಮಾಡೋಕ್ಕೆ ಚೂರು ಪ್ಲ್ಯಾನ್ ಇದೆ. ಸೊ ಅದೇನಾದರೂ ಸಕ್ಸಸ್ ಆದರೆ ನಾಳೆಯಿಂದ ಬೆಳಗ್ಗೆಯಿಂದನೇ ಮಾಡ್ತೀವಿ, ಇಲ್ಲಾಂದರೆ ಹಿಂಗೆ ಸಾಯಂಕಾಲ ಮೇಂಟೈನ್ ಆಗುತ್ತೆ. ಮತ್ತು ನಾವು ಇವಾಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗಿದೆ. ಸೊ ಇದೇ ನೋಡಿ ನನ್ನ ಜಿಮ್ ರಿಸಿಪ್ಟು. ಆದರೆ ನಾನು ಆ ವಿಡಿಯೋಲ್ಲಿ ಇವಾಗ ಮಾತಾಡಿದ್ನಲ್ಲ ಜಸ್ಟು, ಆ ವಿಡಿಯೋಲ್ಲಿ ನನ್ನ ಚೆಸ್ಟ್ ಮೇಲಿರೋ ಇನ್ಫೆಕ್ಷನ್ ತುಂಬಾ ಕಾಣಿಸಿದೆ. ಅದನ್ನು ಚೂರು ಅವಾಯ್ಡ್ ಮಾಡ್ಕೊಳ್ಳಿ, ಯಾಕಂದರೆ ಅದು ನನಗೆ ಜೆನೆಟಿಕಲ್ ಪ್ರಾಬ್ಲಮ್ಸ್ ಇದ್ದಿದ್ದು. ಸ್ವಲ್ಪ ದಿನದಲ್ಲೇ ಅದು ನಾನು ಎಲ್ಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಚೂರು ಇನ್ಮೇಲಿಂದ ಆಫ್ಟರ್ ವರ್ಕೌಟ್ ರಿಸಲ್ಟ್ ತೋರಿಸೋದು ಕಷ್ಟ ಆಗ್ಬೋದು, ಯಾಕಂದರೆ ನಾನು ಮನೆಗೆ ಹೋಗೋಷ್ಟಲ್ಲಿ ಪಂಪ್ ಅಂತೂ ಹೊಂಟೋಗಿರುತ್ತೆ. ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಅದೇ ಲೈಟಿಂಗ್ಸಲ್ಲಿ ಹಿಡಿಬೇಕಾಗುತ್ತೆ. ಇನ್ನೊಂದು ಯಾವುದಾದ್ರು ಒಳ್ಳೆ ಸ್ಪಾಟ್ ನಾನು ಹುಡ್ಕೊಂಡು ಮಾಡ್ತೀನಿ. ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ಪೋಸ್ಟ್ ವರ್ಕೌಟ್ ಮೇಲೆ ಏನು ತೊಗೊಳ್ತೀನಿ ಅನ್ನೋದನ್ನು ಮೈನ್ ವಿಡಿಯೋ ಥರ ಹಿಡಿದು ತೋರಿಸ್ತೀನಿ, ನಾನು ಬರೀ ಕ್ಯಾಮ್ರಾ ಹಿಡಿದು. ಅದಾದಮೇಲೆ ಗಾಡಿಯೋಗಿ ಹೋಗುವಾಗ ಮಾತಾಡ್ತೀನಿ ಅಷ್ಟೇ. ಸೊ ಗಾಡಿಯೋಗಿ ಹೋಗುವಾಗ ಸಿಗ್ತೀನಿ. ನಾನಂತೂ ಇವಾಗ ಕಾರ್ಡಿಯೋಗೆ ಬಂದಾಗಿದೆ. ನಂದು ದೋಸ್ತ ಜಿಮ್ ಪಾರ್ಟ್ನರು ಅಲಿಯಾಸ್ ಕ್ಯಾಮ್ರಾಮನ್ಗೆ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಜೀತು ಪದಾರ್ ರಹೆ ಹೈ, ದ ಕ್ಯಾಮ್ರಾಮ್ಯಾನ್ ಈಸ್ ಹಿಯರ್, ಸಾರಿ ಜಿಮ್ ಪಾರ್ಟ್ನರ್ ಈಸ್ ಹಿಯರ್. ಸಕ್ಕ ಚಳಿ ಆಗ್ತಿದೆ. ನಾನಂತೂ ಸ್ನಾನ ಮಾಡಿಲ್ಲ, ಯಾವಾಗಲೂ ಎಕ್ಸಸೈಸ್ ಮಾಡಾದ್ಮೇಲೆ ಸ್ನಾನ ಮಾಡ್ತಿರ್ತೀನಿ. ಇವನು ನಮ್ಮ ಹಿಂದೆ ಇರೋ ಜೀತ್ ಅಪ್ಪ ಎಕ್ಸಸೈಸ್ ಮಾಡಾದ್ಮೇಲೆ ಸ್ನಾನ ಮಾಡೋವನೇ. ಹೆಂಗನ್ಸ್ತಿದ್ಯಾ?
ಚೆನ್ನಾಗಿ ಅನಿಸ್ತೈತಪ್ಪ. ಹಾಂ, ಚಳಿ ಆಗ್ತಿಲ್ಲ ಹ್ಞೂ. ನನಗೆ ಸಾಕಷ್ಟು ಚಳಿ ಆಗ್ತಿದೆ. ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಪೂರ್ತಿ ತಲೆನೋವು ಸರಿಯಾಗಿ ಹಿಡ್ಕೊಂಡಿದೆ. ಮಾತಾಡೋಕ್ಕೂ ಮನ್ಸು ಬರ್ತಿಲ್ಲ, ಆದರೆ ಮಾತಾಡಬೇಕು. ಇವಾಗ ಕಾರ್ಡಿಯೋ ಬಂದಾಗಿದೆಯಲ್ಲ, ಇವಾಗ ಬೆಳಗ್ಗೆಯಿಂದ ನನಗೇನು ಡೌಟು ಅಂದರೆ ನನಗೆ ಯಾಕೋ ಕ್ಯಾಲ್ರಿ ಗೋಲ್ ಇವತ್ತಿಂದು ಹಿಟ್ಟಾಗಿಲ್ಲ ಅಂತ ಅನಿಸ್ತಿದೆ. ಯಾಕಂದರೆ ನಾನು ಬೆಳಗ್ಗೆ ಒಂದು ವೀಡಿಯೋಸ್ ತೋರಿಸಿದ್ನಲ್ಲ, ಒಂದಷ್ಟು ಲಿಸ್ಟು, ಅದು ಬೆಳಗ್ಗೆ ಹೋಗಿದ್ದ ಕೆಲಸದ ವೀಡಿಯೋಗಳವೆಲ್ಲ. ಆ ಕೆಲಸ ಒಂದು ಸ್ಟಾಫ್ ಫುಡ್ ಬಂದು ನಾನು ಒಂದು ಚಿಕ್ಕ ಚಪಾತಿಗಳಿದ್ವು, ಅದೊಂದು 7 ಚಪಾತಿನ ಅಂತ ಯೋಚಿಸ್ಬೋದು. ಅದೇ ನಮ್ಮ ಮನೇಲಿ ಮಾಡೋ ಸೈಜ್ ಏನಾದಿದ್ದರೆ 4ರಿಂದ 5 ಚಪಾತಿ ತಿಂತಿದ್ದೆ ಅಷ್ಟೇ. ಇಲ್ಲ, ಅಲ್ಲಿ ತುಂಬ ಚಿಕ್ಕ ಚಪಾತಿಗಳಿದ್ವು ಅಂತ ನಾನು ಒಂದು 7 ಹಾಕ್ಕೊಂಡಿದ್ದೆ. ಆ 7 ಚಪಾತಿ, ಒಂದು 4 ಪೀಸ್ ಚಿಕನ್ನು, ಅದು ವೀಲ್ಸ್ ಥರ ಒಂಥರ ಚಿಕ್ಕ ಕುರ್ಕುರೆ ಥರ ಬರುತ್ತಲ್ಲ ಅದು, ಮತ್ತು ಒಂದು ಕಪ್ ಮೊಸರು ತಿಂದಿದ್ದೆ. ಅದಾದಮೇಲೆ ಆ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಾಗಿದೆ ಅಂತ. ಅದಾದಮೇಲೆ ಹಂಗೆ ಬೊಫೆಲಿ ಚೂರು ಡಿಸರ್ಟ್ಗಳು ಇಟ್ಟಿದ್ರು. ನಾನು ಒಂದು 4 ಆವಾಗ ಒಂದೊಂದು ಬಾಯಿಗೆ ಹಾಕೊಳ್ತಿದ್ದೆ ಚೀಸ್ ಕೇಕು. ಸೊ ಅದೊಂದಾಗಿದೆ. ಮನೆಗೆ ಬಂದಾದಮೇಲೆ ಒಂದು ಬ್ಲ್ಯಾಕ್ ಕಾಫಿ ಕುಡಿದೆ ಎನರ್ಜಿಗೋಸ್ಕರ, ಎಕ್ಸಸೈಸ್ಗಿಂತ ಮುಂಚೆ ಅಂತ. ಅದಾದಮೇಲೆ ನಮ್ಮ ಅಮ್ಮಂಗೆ ಕಾಲು ಮುಗಿದು ದೇವ್ರ ಆಶೀರ್ವಾದ ತೊಗೊಂಡು ಕುಂಕುಮ ಇಟ್ಕೊಂಡು ನನ್ನ ಲೈಫಲ್ಲೇ ಫಸ್ಟ್ ಜಿಮ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ನನಗಂತೂ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು. ಸೊ ಜೋರಾಗಿ ಮಾತಾಡ. ಗ್ರೇಟ್. ಸರಿ, ಎಕ್ಸಸೈಸ್ ಏನೋ ತುಂಬ ಚೆನ್ನಾಗಾಗಿದೆ. ನಾನು ಪಂಪು ತೋರಿಸಿದ್ದೀನಲ್ಲ ಚೇಂಜಿಂಗ್ ರೂಮಲ್ಲಿ, ಅದು ಲೈಟಿಂಗ್ಸ್ ಒಂಚೂರು ಚೆನ್ನಾಗಿರಲಿಲ್ಲ, ಅದರಿಂದ ಚೆನ್ನಾಗಿ ಬಂದಿಲ್ಲ. ಸೊ ನಾನು ಅದ್ರ ಬದಲು ಇನ್ನೊಂದು ವೀಡಿಯೋ ಇವಾಗ ರೀಸೆಂಟಾಗಿ ಹಾಕಿದ್ನಲ್ಲ, ಅದ್ರಲ್ಲಿ ಪೋಸಿಂಗ್ ಕರೆಕ್ಟಾಗಿದೆ ನನಗೆ ತಿಳಿಸಿ. ಅದಾದಮೇಲೆ ಇನ್ಮೇಲಿಂದ ಹಿಂಗೆ ಫುಲ್ ವೀಡಿಯೋಸ್ ಬರ್ತಾಯಿದೆ. 3,000 ಕ್ಯಾಲರೀಸ್ ಇದ್ದಾಗಿಂದ ಮೊದಲಿಂದ ತುಂಬಾ ಚೆನ್ನಾಗಿ ಚೂರು ಸೈಜ್ ಗ್ರೋತ್ ಆಗಿದೆ. ನಾನು ಮಸಲ್ ಅಂತ ಹೇಳ್ತಾ ಇಲ್ಲ, ಅದು ಫ್ಯಾಟು ಆಗಿರ್ಬೋದು, ಮಸಲು ಆಗಿರ್ಬೋದು, ಎರಡರಲ್ಲೂ ಈಕ್ವಲ್ ಆಗಿ ಮಾಸ್ನ ಪುಟ್ ಆನ್ ಮಾಡಿದ್ದೀನಿ. ಸೊ ಇವ್ನಿಗೆ ಇವಾಗ ಕರೆಕ್ಟಾಗಿ ಇವನು ಹಬ್ಬ ಅನ್ನೋ 2,600 ಇಲ್ಲ 2,500 ಕ್ಯಾಲರೀಸ್ ತಿಂದ್ರೂ ಇವನು ಬಲ್ಕ್ ಆಗ್ತಾನೆ. ಆದರೆ ಇವನಿಗೆ ಆ ಕ್ಯಾಲರೀಸ್ ಪ್ರಕಾರವಾಗಿ ಊಟ ಹೇಳ್ತಿದ್ರೆ ಅವ್ನು ತಿನ್ನೋಕ್ಕಾಗ್ತಿಲ್ಲ. ನಾನು ಬಲ್ಕಿಂಗ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ, ಒಂದು 4 ದಿನಕ್ಕೇನು ಸಡನ್ನಾಗಿ ನಾನು ರೇಸ್ ಮಾಡಿಬಿಟ್ಟೆ, ಇಷ್ಟೇ ತಿನ್ನಬೇಕು ಅಂತ ತಟ್ಟೆ ತುಂಬ ಹಾಕೊಂಡು ತಿಂತಾಯಿದ್ದೆ. ಅದರಿಂದ ಏನಾಯಿತು, ಕಂಟಿನ್ಯೂಸ್ 4 ದಿನ ವಾಂತಿ, ರಾತ್ರಿ ಎಲ್ಲ ವಾಂತಿ ಮಾಡ್ತಾನೇ ಇದ್ದೆ. ಅದಾದಮೇಲೆ ನಾನೇನು ಮಾಡಿಕೊಂಡೆ, ಚೂರು ಹಂಗೆ ಊಟ ನನಗೆ 4 ದಿನ ಆದಮೇಲೆ ಅಡ್ಜಸ್ಟ್ ಆಗೋಯ್ತು. ಆದರೆ ಇವನಿಗೆ ಪಕ್ಕ ವಾಂತಿ ಮಾಡ್ಕೊತಾನೆ. ಆ ಥರ ಮಾಡಿದೆ ಅಂತಂದರೆ ಅದಕ್ಕೆ ಚೂರಾಗಿ ಇನ್ಕ್ರೀಸ್ ಮಾಡ್ತಾ. ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಫಸ್ಟು 2,000 ಕ್ಯಾಲರೀಸ್ ಹಂಗೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಅದನ್ನು ನೆಕ್ಸ್ಟು 2,100, ಅದಾದಮೇಲೆ 2,200, ಹಂಗೆ ಚೂರಾಗಿ ಕ್ಯಾಲರೀಸ್ ರೇಸ್ ಮಾಡಿ ಒಂದು ಸರ್ಪ್ಲಸ್ಗೆ ಬಂದಾದಮೇಲೆ ಅದನ್ನೇ ಮೇಂಟೈನ್ ಮಾಡೋದು. ಹಂಗೆ ಬಲ್ಕಿಂಗು ಅವ್ನು ಆಗ್ತಾ ಇರುತ್ತೆ. ಮಸಲ್ ಪುಟ್ ಆನ್ ಮಾಡ್ತಾನೆ, ಚೂರು ಫ್ಯಾಟ್ನೂ ಪುಟ್ ಆನ್ ಮಾಡ್ತಾನೆ, ಹಂಗೆ ಎಲ್ಲ ಮುಗ್ದೋಗುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಹೆಂಗನ್ಸು ದಯವಿಟ್ಟು ಕಮೆಂಟ್ಸ್ ತಿಳಿಸಿ. ನನಗೆ ಮೊದಲಕ್ಕಿಂತ ಇವಾಗ ಚೂರು ಜೋಶ್ ಬಂದಿದೆ ಮಾತಾಡೋಕ್ಕೆ. ರೋಡಲ್ಲೆಲ್ಲ ಮಾತಾಡ್ತೀನಿ, ಇಲ್ಲಾಂದರೆ ಈಗೆಲ್ಲ ಮಾತಾಡ್ಕೊಂಡು ಹೋಗ್ತೀನಿ. ಮುಂದೆ ಯಾರನ್ನಾದರೂ ಇಬ್ಬರನ್ನೋ ನೋಡಿಬಿಟ್ರೆ ಸೊ ಆ ವಿಡಿಯೋ ಅಲ್ಲೇ ನಿಲ್ಲಿಸ್ಬಿಡ್ತಿದೆ. ಆದರೆ ಈಗ ಚೂರು ಧೈರ್ಯ ಬಂದಿದೆ ಮಾತಾಡೋಕ್ಕೆ. ಸೊ ಇವತ್ತಿನ ವಿಡಿಯೋ ಹೆಂಗನ್ಸು ದಯವಿಟ್ಟು ಕಮೆಂಟ್ಸ್ ತಿಳಿಸಿ. ಅಲ್ಲಿ ಗಂಟ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ.